ಆತ್ಮೀಯ ಬಂಧುಗಳೇ, ಶ್ರದ್ಧೆಯ ತಂದೆ ತಾಯಿಯಂದರೆ, ನಲ್ಮೆಯ ಸಾಹಿತ್ಯಾಭಿಮಾನಿಗಳೇ, ನಿಮ್ಮೆಲ್ಲರಿಗೂ ಕೂಡ 2025ನೆಯ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಈ ಹೊಸ ವರ್ಷವು ನಮ್ಮೆಲ್ಲರಿಗೂ ಆ ಪರಮಾತ್ಮ ಒಂದು ಹೊಸ ಅಭ್ಯುದಯವನ್ನು ಹಾಗೂ ಹೊಸ ವಿಚಾರ ಮತ್ತು ಪದ್ಧತಿಯನ್ನು ಬೆಳೆಸ್ಕೊಳ್ಳುವಂತಹ ಬುದ್ಧಿಯನ್ನು ಕೊಡಲಿ, ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹರ್ಸುತ್ತಾ ಈ ದಿನದ ಕಗ್ಗದ ವಿವರಣೆಯನ್ನು ನೋಡೋಣ. ಪ್ರಕೃತಿಯ ಸೊಬಗು ವರ್ಣನಾತೀತ. ಸೂರ್ಯೋದಯ, ಸೂರ್ಯಾಸ್ತ, ನದಿ, ಸಮುದ್ರ, ಬೆಟ್ಟಗುಡ್ಡಗಳು, ಹೂ ಹಂದರಗಳು, ಖಗ ಸಮೂಹಗಳು, ಪ್ರಾಣಿ ಸಂಕುಲಗಳು ಇತ್ಯಾದಿ ಮನಸ್ಸಿಗೆ ರೋಮಾಂಚನವನ್ನು ಉಂಟು ಮಾಡುತ್ತೆ. ಹೀಗೆ ಕೆಲವೊಂದು ಸ್ಥಳಗಳು ಈ ಪ್ರಕೃತಿಯ ಸೊಬಗನ್ನ ಇನ್ನೂ ಹೆಚ್ಚು ಸುಂದರವನ್ನಾಗಿಸುತ್ತೆ. ಬಹಳಷ್ಟು ಜನ ಮಹಾಮಹಿಮರು ಕೂಡ ಅವರ ಕೆಲಸಗಳಿಂದ ಈ ರೀತಿಯಾದಂತಹ ರೋಮಾಂಚನವನ್ನ ನಮಗೆಲ್ಲರಿಗೂ ಕೂಡ ತಂದಿಟ್ಟಿದ್ದಾರೆ. ಅಂತಹ ಕೆಲವು ವಿಚಾರಗಳನ್ನು ತಿಳಿಸುತ್ತಾ, ಮನುಷ್ಯ ಕೆಲವೊಮ್ಮೆ ಪ್ರಕೃತಿಯ ಸೊಬಗಿನ ಹಿರಿಮೆಯನ್ನ ಅಥವಾ ಅದರ ಹಿರಿಮೆಯ ಸರಿಸಾಟಿಯಾಗಿ ನಿಲ್ತಾನೆ ಅನ್ನೋದಕ್ಕೆ ಈ ಒಂದು ವಿವರಣೆಯನ್ನ ಕೊಡ್ತಾ ಈ ಕಗ್ಗದಲ್ಲಿ ಬಹಳ ಸುಂದರವಾಗಿ ವರ್ಣಿಸ್ತಾರೆ ಡಿ.ವಿ.ಜಿ. ಅವರು. ಈ 57ನೇ ಕಗ್ಗ ಹೀಗಿದೆ. ಆಗುಂಬೆಯಸ್ತಮಯ ದ್ರೋಣ ಪರ್ವತದುದಯ ತ್ಯಾಗರಾಜನ ಗಾನ ವಾಲ್ಮೀಕಿ ಕವನ ಆಗಿಸವೆತಾವಿವೆಮ್ಮಂತರಂಗದಿ ಸತ್ಯ ಯೋಗ ಪುಲಕಾಂಕುರವ ಮಂಕುತಿಮ್ಮ. ನಮ್ಮಲ್ಲಿ ಬಹಳಷ್ಟು ಮಂದಿ ಸೂರ್ಯೋದಯ ಸೂರ್ಯಾಸ್ತಗಳನ್ನೇ ನೋಡಿರುವುದಿಲ್ಲ, ಅಥವಾ ನೋಡಿದ್ರೂ ಕೂಡ ಅದನ್ನ ಆಸ್ವಾದಿಸಿರುವುದಿಲ್ಲ. ಏಕೆಂದ್ರೆ ಮನುಷ್ಯ ತನ್ನ ಯಾಂತ್ರಿಕ ಸದೃಶ ಬದುಕಿನಲ್ಲಿ ಸಿಲುಕಿ ತನ್ನನ್ನು ತಾನೇ ಮರ್ತೋಗಿದ್ದಾನೆ, ತನ್ನ ಅಸ್ತಿತ್ವವನ್ನೇ ಮರ್ತೋಗಿದ್ದಾನೆ. ಇಂತಹ ಪ್ರಾಕೃತಿಕ ಸಾಧನಗಳಿಂದ ಸಿಗುವಂತಹ ಆಹ್ಲಾದತೆಯನ್ನ ಮನುಷ್ಯ ಕಾಣೋದನ್ನೇ ಮರ್ತಿದ್ದಾನೆ. ಮನುಷ್ಯ ಎಲ್ಲಿ ನೋಡಿದರೂ ಆತನಿಗೆ ನೆಮ್ಮದಿ ಇಲ್ಲ, ಯಾವುದರಲ್ಲೂ ಸೌಂದರ್ಯವಿಲ್ಲ, ಯಾವುದು ಬೇಕಾಗಿಲ್ಲ. ಯಾಕೆ ಹೀಗೆ ಅಂತ ಬಹಳ ಸುಂದರವಾಗಿ ಡಿ.ವಿ.ಜಿ. ಅವರು ಇಲ್ಲಿ ವರ್ಣಿಸ್ತಾರೆ. ಮನುಷ್ಯ ತನ್ನ ನಿಜ ಅಸ್ತಿತ್ವವನ್ನ ಎಂದಿಗೂ ಕೂಡ ಮರಿಬಾರದು. ಇದ್ದುದರಲ್ಲಿ ಸುಖಪಟ್ಟು ಪ್ರತಿಯೊಂದು ಸಣ್ಣ ಸಣ್ಣ ಪುಟ್ಟ ಪುಟ್ಟ ವಿಚಾರಗಳಲ್ಲೇ ಸಂತೋಷವನ್ನ ಕಾಣ್ತಾ ತನ್ನ ಜೀವನವನ್ನ ಸಾರ್ಥಕತೆಯ ಕಡೆಗೆ ಕರ್ಕೊಂಡು ಹೋಗ್ಬೇಕಾಗತ್ತೆ. ಸುಖ, ದುಃಖ, ಈರ್ಷೆ, ಹಿಂಸೆ, ದ್ವೇಷ ಮುಂತಾದವೆಲ್ಲವೂ ಕೂಡ ಈ ಜೀವನ ಎಂಬಂತ ಅಂಗಡಿಯಲ್ಲಿ ಕಾಣುತ್ತೆ ಅಥವಾ ಮಾರಾಟಕ್ಕಿದೆ. ಆದರೆ ನಾವು ಗ್ರಾಹಕರಾಗಿ ಆ ಅಂಗಡಿಗೆ ಹೋದಾಗ ಅದು ನಮ್ಮ ವಿವೇಚನೆಗೆ ಬಿಟ್ಟಿದ್ದು, ನಾವು ಯಾವುದನ್ನ ಆರಿಸ್ಕೊಳ್ತೇವೆ ಅಂತ ಹೇಳಿ. ಯಾವುದನ್ನ ಆರಿಸ್ಕೊಳ್ತೇವೆ ಅಂತ ಹೇಳಿ ನಾವು ಯೋಚನೆ ಮಾಡಾದ್ಮೇಲೆನೆ ನಮ್ಮ ಜೀವನ ಹೇಗೆ ರೂಪುಗೊಳ್ಳುತ್ತೆ ಅಂತ ಗೊತ್ತಾಗುತ್ತೆ. ಇಲ್ಲಿ ಡಿ.ವಿ.ಜಿ. ಅವರು ಹೇಳ್ತಾರೆ, ಆಗುಂಬೆಯ ಸೂರ್ಯಾಸ್ತ, ದ್ರೋಣ ಪರ್ವತದ ಸೂರ್ಯೋದಯ ಅಂತ. ದ್ರೋಣ ಪರ್ವತ ಅಂದ್ರೆ ಶೃಂಗೇರಿ ಬಳಿ ಇರುವಂತಹ ದತ್ತಪೀಠ ಅಥವಾ ಬಾಬಾ ಬುಡನ್ಗಿರಿ ಅಂತ ಹೇಳ್ತೀವಲ್ಲ, ಆ ಒಂದು ಜಾಗದಿಂದ ಕಾಣುವಂತಹ ಸೂರ್ಯೋದಯ. ಆಗುಂಬೆಯ ಸೂರ್ಯಾಸ್ತ, ದ್ರೋಣ ಪರ್ವತದ ಸೂರ್ಯೋದಯದ ಸೊಬಗು ವರ್ಣನಾತೀತ ಮತ್ತು ರೋಮಾಂಚನವನ್ನ ಉಂಟು ಮಾಡುತ್ತೆ. ಹಾಗೆಯೇ ತ್ಯಾಗರಾಜರ ಕೀರ್ತನೆಗಳು ಮತ್ತು ಮಹರ್ಷಿ ವಾಲ್ಮೀಕಿಯವರು ಬರೆದಂತಹ ರಾಮಾಯಣದಂತಹ ಮಹಾಕಾವ್ಯಗಳು ಕೂಡ ನಮ್ಮನ್ನ ಬೆರಗುಗೊಳಿಸುತ್ತವೆ, ರೋಮಾಂಚನವನ್ನುಂಟು ಮಾಡುತ್ತೆ ನಮಗೆ. ಅಂದರೆ ಮನುಷ್ಯನಿಗೆ ಪ್ರಕೃತಿ, ಸಂಗೀತ, ಸಾಹಿತ್ಯಗಳು ಆಧ್ಯಾತ್ಮ ಅನುಭೂತಿಯನ್ನ ತಂದುಕೊಡುತ್ತವೆ ಅಂದ್ರೆ ತಪ್ಪಾಗಲ್ಲ. ನನ್ನ ಪ್ರಕಾರ ಸಂಗೀತ ಮತ್ತು ಸಾಹಿತ್ಯಗಳು ಮನಸ್ಸಿನ ಏಕಾಗ್ರತೆಯನ್ನ ತಂದಿಟ್ಟು ಧ್ಯಾನಕ್ಕೆ ಮತ್ತೆ ಆತ್ಮಾವಲೋಕನಕ್ಕೆ ಅಣಿ ಮಾಡಿಕೊಡ್ತವೆ. ಹಾಗೆ ಪ್ರಾಕೃತಿಕ ಸಾಧನಗಳು ಮನಸ್ಸನ್ನ ತಿಳಿಯಾಗಿಸಿ ವಿನಮ್ರತೆ ಮತ್ತು ಶ್ರೇಷ್ಠತೆಯನ್ನ ತಂದುಕೊಡುತ್ತವೆ ಅಂದ್ರೆ ತಪ್ಪಾಗೋದಿಲ್ಲ. ಆಗುಂಬೆಯ ಅಸ್ತಮಯ ದ್ರೋಣ ಪರ್ವತದುದಯ ತ್ಯಾಗರಾಜನ ಗಾನ ವಾಲ್ಮೀಕಿ ಕವನ ಆಗಿಸವೇ ತಾವಿವೆ ಎಮ್ಮಂತರಂಗದಿ ಸತ್ಯ ಯೋಗ ಪುಳಕಂಕುರವ ಮಂಕುತಿಮ್ಮ ಅಂತ ಹೇಳಿದ್ರು. ಈ ಜಗತ್ತಿನಲ್ಲಿ ಆನಂದ ಪಡುವುದಕ್ಕೆ ಅನೇಕ ಸಾಧನಗಳಿವೆ, ಮಾರ್ಗಗಳಿವೆ. ಹಾಗೆಯೇ ದುಃಖಿಸೋದಕ್ಕೆ, ಗೋಳಾಡೋದಕ್ಕೂ ಕೂಡ ನಮ್ಮಲ್ಲಿ ಕಾರಣಗಳು ಮತ್ತು ಮಾರ್ಗಗಳಿವೆ.
ನಮಗೆ ಏನು ಬೇಕು ಎಂಬುದು ಮುಖ್ಯ. ಜೀವನದ ಜಂಜಾಟದಲ್ಲಿ ಅಥವಾ ಅನಿವಾರ್ಯತೆಗಳಲ್ಲಿ, ಒತ್ತಡಗಳಲ್ಲಿ ನಮ್ಮ ಉದ್ದೇಶ ಅಂದರೆ ಜೀವನದ ಉದ್ದೇಶ, ಸಂತೋಷ ಮತ್ತು ಧ್ಯೇಯವನ್ನ ಮನುಷ್ಯ ಬಲಿ ಕೊಡ್ತಾ ಹೋಗ್ತಾನೆ. ಯಾವುದ್ರಲ್ಲೂ ಅವನಿಗೆ ಆಸ್ಥೆ ಇರೋದಿಲ್ಲ, ಯಾವುದು ಕೂಡ ಆತನಿಗೆ ಸಂತೋಷವನ್ನ ತಂದು ಕೊಡೋದಿಲ್ಲ, ಯಾವುದು ಬೇಕಾಗಿಲ್ಲ ಅಂತ ಅನ್ಸ್ಬಿಡುತ್ತೆ. ಈ ತರಹದ ಒಂದು ಜೀವನವನ್ನ ತನ್ನದಾಗಿಸ್ಕೊಳ್ಳೋ ಬದಲು ತನ್ನ ಸದ್ಗುಣಗಳನ್ನು ಪ್ರದರ್ಶಿಸ್ತಾ ಇತರರಿಗೆ ಸಹಕಾರಿಯಾಗಿ ತಮ್ಮ ಜೀವನದಲ್ಲಿ ಬರುವ ಸಣ್ಣ ಸಣ್ಣ ವಿಷಯಗಳಲ್ಲೇ ಸಂತೋಷವನ್ನ ಕಾಣಬೇಕಾಗಿರುವುದು ನಿಮ್ಮೆಲ್ಲರ ಆದ್ಯ ಕರ್ತವ್ಯ ಮತ್ತೆ ಕನಸಾಗಬೇಕು ಅಂತ ಹೇಳ್ತಾ ಇದ್ದಾರೆ DVG ಅವರು. ಆಗುಂಬೆಯಲ್ಲಿ ಕಾಣುವ ಸೂರ್ಯನ ಅಸ್ತಮಾನ, ಪರ್ವತದ ಮೇಲಿಂದ ಕಾಣುವ ರವಿಯ ಉದಯದ ಕಿರಣಗಳು, ತ್ಯಾಗರಾಜರ ಸೊಗಸಾದ ಕೃತಿಗಳ ಕೀಳುವಿಕೆ, ವಾಲ್ಮೀಕಿಯು ಬರೆದಿರುವಂತಹ ರಾಮಾಯಣದ ಶ್ಲೋಕಗಳು, ಇವೆಲ್ಲವುಗಳು ನಮ್ಮ ಅಂತರಂಗದಲ್ಲಿ ನಿಜ ಪ್ರಾಪ್ತಿಯನ್ನ ಕೊಡುವಂತಹ ರೋಮಾಂಚನವನ್ನ ಅಂದ್ರೆ ಪುಳಕವನ್ನ ಉಂಟು ಮಾಡುತ್ತೆ ಅಲ್ವೇ ಅಂತ ಇದ್ದಾರೆ DVG ಅವರು. ಮುಂದಿನ ಕಗ್ಗದೊಂದಿಗೆ ಮತ್ತೆ ಭೇಟಿ ಆಗ್ತೇನೆ. ನಮಸ್ಕಾರ.